ಅರಣ್ಯವೆಂದರೆ ಅಗಾಧತೆ, ಅರಣ್ಯವೆಂದರೆ ಕರುಣಾಮಯಿ, ಅರಣ್ಯವೆಂದರೆ ಸಕಲ ಕೋಟಿ ಜೀವಗಳಿಗೆ ನೆಲೆಕೊಟ್ಟಿರುವಂತಹ ಜೀವದಾತೆ. ಹೌದು, ಪ್ರಕೃತಿ ಮಡಿಲಲ್ಲಿ ಯಾರಿಗೆ ತಾನೇ ಕಾಲ ಕಳೆಯೋದಕ್ಕೆ ಇಷ್ಟವಿಲ್ಲ ಹೇಳಿ? ರಿಲ್ಯಾಕ್ಸ್ಗಿಂತ ಗ್ರೀನರಿ ಕಡೆ ಟ್ರಿಪ್ ಆಗ್ತಾರೆ. ಏನೋ ಬೇಜಾರು, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಕಾಡಿಗೆ ಹೋಗ್ತಾರೆ. ಮಕ್ಕಳ ಖುಷಿಗಾಗಿ ಕೂಡ ಕಾಡಿಗೆ ಹೋಗ್ತಾರೆ. ಆದರೆ ನಮ್ಮಿಂದ ಪ್ರಕೃತಿಗೆ ಸಿಗ್ತಾ ಇರುವಂತಹ ಕೊಡುಗೆ ಏನು ಅಂತ ನೋಡೋದಾದ್ರೆ ಬೆರಳಿಗೆಯಷ್ಟು ಮಾತ್ರ, ಹೆಚ್ಚಾಗಿ ಶೂನ್ಯವೇ ಆಗಿರುತ್ತೆ. ದೈನಂದಿನ ಜೀವನದಲ್ಲಿ ಅರಣ್ಯ ಸಂಪನ್ಮೂಲದ ಪಾತ್ರ ಮತ್ತು ಅದರ ವಿನಾಶದಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಆಚರಿಸಲಾಗುವಂತಹ ಈ ದಿನ ಮಾರ್ಚ್ 21 ವಿಶ್ವ ಅರಣ್ಯ ದಿನಾಚರಣೆ. ಹಾಗಾದ್ರೆ ಮಾರ್ಚ್ 21 ಅರಣ್ಯ ದಿನಾಚರಣೆಯ ದಿನ ನಾವು ಪಾಲಿಸಬೇಕಾದಂತಹ ನಿಯಮವೇನು? ಪ್ರಕೃತಿಗೆ ನಮ್ಮಿಂದ ಯಾವ ರೀತಿ ಕೊಡುಗೆಯನ್ನ ಕೊಡಬಹುದು? ಈ ಬಗ್ಗೆ ಮಾತನಾಡೋದಕ್ಕೆ ವಲಯ ಅರಣ್ಯಾಧಿಕಾರಿ ಆಶಾ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ನಮಸ್ತೆ ಮೇಡಮ್. ಮೊದಲಿಗೆ ವಿಶ್ವ ಅರಣ್ಯ ದಿನದ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು ಮೇಡಮ್. ಈಗ ಕಾಡೇ ಉಸಿರು, ಕಾಡೇ ಹಸಿರು. ಯಾಕೆಂದ್ರೆ ಕಾಡಿನಿಂದಲೇ ನಾಡು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಚಿಕ್ಕದ್ರಿಂದಲೂ ಕೂಡ ನಾವು ಕೇಳ್ಕೊಂಡು ಬರ್ತಾ ಇದೀವಿ ಹಸಿರೇ ಉಸಿರು ಅಂತ. ಆದರೆ ತುಂಬಾ ಜನ ಇತ್ತೀಚಿನ ದಿನಮಾನಗಳಲ್ಲಿ ನೋಡೋದಾದ್ರೆ ಅದನ್ನೆಲ್ಲ ಮರೆತಂತೆ ಕಾಣ್ತಾ ಇದೆ. ನಮ್ಮಿಂದ ಪ್ರಕೃತಿಗೆ ಏನ್ ಕೊಡುಗೆ ಕೊಡ್ತಾ ಇದೀವಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಏನ್ ಹೇಳ್ತೀರಿ ಈ ಬಗ್ಗೆ? ಮೊದಲನೇದಾಗಿ ಮಾರ್ಚ್ 21 ಎಲ್ಲರಿಗೂ ನನ್ನ ವಿಶ್ವ ಅರಣ್ಯ ದಿನಾಚರಣೆಯ ಶುಭಾಶಯಗಳು. ನಾನು ವಲಯ ಅರಣ್ಯಾಧಿಕಾರಿ ಆಶಾ ಮಾತಾಡ್ತಾ ಇದ್ದೀನಿ. ವಿಶ್ವ ಅರಣ್ಯ ದಿನಾಚರಣೆ ತಾವು ಮೇಡಮ್ ಹೇಳ್ದ ಹಾಗೆ ನಮ್ಗೆ ಎಷ್ಟು ಮುಖ್ಯ ಅಂತಂದ್ರೆ ಭೂಮಿಯಲ್ಲಿ ಸಮತೋಲನವನ್ನು ಉಂಟು ಮಾಡೋದಕ್ಕೆ ನಾವು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಫಾರೆಸ್ಟ್ ನ ರಕ್ಷಣೆ ಮಾಡಲೇಬೇಕಾಗುತ್ತದೆ. ಅರಣ್ಯ ರಕ್ಷಣೆ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತಂದ್ರೆ ಗಿಡ, ಮರ, ಗಾಳಿ, ನೀರು ನಮ್ ಜೀವನಕ್ಕೆ ಎಷ್ಟು ಅತ್ಯವಶ್ಯಕತೆ ಇದೆ ಅಂತ ಅನ್ನೋದು ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾವು ಫಾರೆಸ್ಟಿಗೆ ಹೋದಾಗ ಕೂಡ ಗಿಡ, ಮರ ನೋಡ್ಬಿಟ್ಟು ನಾವು ಖುಷಿ ಪಡ್ತೀವಿ ಹೊರತು ನಮ್ಮ ಒಂದು ಆದ್ಯ ಕರ್ತವ್ಯನೇ ಮರ್ತೋಗ್ಬಿಟ್ಟಿರ್ತೀವಿ. ಫಾರೆಸ್ಟ್ ಒಳಗೆ ಹೋದಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ಬೇಸಿಕ್ ಆಗಿ ತಿಳ್ಕೊಂಡಿರೋದಿಲ್ಲ. ತುಂಬಾ ಫಾರ್ಮೋಸ್ಟ್ ಥಿಂಗ್ ಏನು ಅಂತಂದ್ರೆ ಫಾರೆಸ್ಟಿಗೆ ಹೋದಾಗ ನಾವು ತುಂಬಾ ಸೈಲೆನ್ಸ್ ಮೇಂಟೈನ್ ಮಾಡ್ಬೇಕು. ದಟ್ ಈಸ್ ಫಾರ್ಮೋಸ್ಟ್ ಥಿಂಗ್. ಸರೌಂಡಿಂಗ್ ಅಲ್ಲಿ ಏನೇನು ಸೌಂಡ್ ಬರ್ತಾ ಇದೆಯೋ, ಅಂದ್ರೆ ಫಾರೆಸ್ಟ್ ಅಲ್ಲಿ ಹೋದಾಗ ವೈಲ್ಡ್ ಅನಿಮಲ್ಸ್ ಕಿರ್ಚುವಂತಹ ಸೌಂಡು, ಪಕ್ಷಿಗಳು ಕಿರ್ಚಾಡುವಂತಹ ಸೌಂಡು, ಕೂಗುವಂತಹ ಸೌಂಡನ್ನ ನಾವು ಕೇಳ್ಬೇಕು. ಫಸ್ಟ್ ಏನ್ ನಡೀತಾ ಇದೆ ನಮ್ ಸರೌಂಡಿಂಗ್ ಅಲ್ಲಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು. ಫಾರೆಸ್ಟ್ ಒಳಗೆ ಹೋದಾಗ ವೈಲ್ಡ್ ಅನಿಮಲ್ಸ್ಗೆ ಫೀಡ್ ಮಾಡೋದಕ್ಕೆ ಹೋಗ್ಬಾರ್ದು. ನೀವೇನೇ ಒಂದು ಹಣ್ಣು ಹಂಪಲು ಇರ್ಬೋದು, ನಾವು ಪ್ರಾಣಿ ಪಕ್ಷಿಗೆ ಕೊಡ್ಬೇಕು ಅನ್ನೋದೊಂದೆಲ್ಲ ಆಸೆ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಒಳಗೆ ಎಂಟ್ರಿ ಆದಾಗ ವೈಲ್ಡ್ ಅನಿಮಲ್ಸ್ಗೆ ಯಾವುದೇ ರೀತಿನೂ ಫೀಡ್ ಮಾಡಬಾರ್ದು. ನೆಕ್ಸ್ಟ್ ನಾವು ಫಾರೆಸ್ಟ್ ಒಳಗೆ ಹೋಗಿರ್ತೀವಿ, ವಾಟರ್ ಬಾಟಲ್ಸ್, ಪ್ಲಾಸ್ಟಿಕ್ಸ್ ಎಲ್ಲಾನು ತಗೊಂಡು ಹೋಗಿರ್ತೀವಿ. ಅಲ್ಲಿ ತಿಂದ್ಬಿಟ್ಟು ಹಾಗೆ ವಾಟರ್ ಬಾಟಲ್ಸ್ ನ ಅಲ್ಲೇ ಬಿಸಾಕ್ತಾರೆ, ಪಾಲಿಥಿನ್ ಬ್ಯಾಗ್ಸ್ ನ ಅಲ್ಲೇ ಬಿಸಾಕ್ತಾರೆ. ನೀವು ಬಿಸ್ಕೆಟ್ ಪ್ಯಾಕೆಟ್ಸ್, ಚಾಕ್ಲೇಟ್ಸ್ ಕವರ್ಸ್ ಇವೆಲ್ಲಾನು ಫಾರೆಸ್ಟ್ ಒಳಗೇನೆ ಬಿಸಾಕ್ತಾರೆ. ದಯವಿಟ್ಟು ನಮ್ಮ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂದ್ರೆ, ಯು ಶುಡ್ ನಾಟ್ ಲಿಟರ್ ಎನಿ ಪ್ಲಾಸ್ಟಿಕ್ ಹಿಯರ್ ಅಂಡ್ ದೇರ್ ಇನ್ ದ ಫಾರೆಸ್ಟ್ ಏರಿಯಾ. ಅದು ನಮ್ದು ಸೆಕೆಂಡ್ ಫಾರ್ಮೋಸ್ಟ್ ಥಿಂಗ್. ನೀವು ಅದನ್ನ ನಮ್ಮ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಾವೆಲ್ಲ ರಜಕ್ಕೆ ಅಂತ ಬಂದಿರ್ತೀರಿ, ಸಂಡೇ ವೀಕೆಂಡ್ಸ್ ಅಂತ ಬಂದಿರ್ತೀರಿ, ಸಫಾರಿಗೆ ಅಂತ ಬಂದಿರ್ತೀರಿ. ಈ ಬೇಸಿಕ್ ಥಿಂಗ್ ನ ತಾವು ಫಾಲೋ ಅಪ್ ಮಾಡಿದ್ರೆ ನಮ್ಮ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟ ಹಾಗೆ. ಆ ಒಂದು ಪ್ಲಾಸ್ಟಿಕ್ ಇದ್ರಲ್ಲಿ ಹಣ್ಣುನೋ ಇಲ್ಲ ಏನೋ ಒಂದು ಫೀಡಿಂಗ್ ತಿನ್ನುವಂತಹ ಐಟಮು ಅದ್ರೊಳಗೆ ಉಳಿದಿತ್ತು ಅಂತಂದ್ರೆ, ಜಿಂಕೆನೋ ಕೋತಿನೋ ಬಂದ್ಬಿಟ್ಟು ಅದು ತಿಂದಾಗ ಅದು ವಿತ್ ಪ್ಲಾಸ್ಟಿಕ್ ಸಮೇತ ಸ್ವಾಲೋ ಮಾಡುತ್ತೆ, ಪ್ಲಾಸ್ಟಿಕ್ ಸಮೇತ ತಿನ್ನುತ್ತೆ. ಅವಾಗ ತಿಂದಾಗ ಅದಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗಿ ಅದು ಫಾರೆಸ್ಟ್ ಅಲ್ಲೇನೆ ಸತ್ತೋಗುತ್ತೆ. ಹಾಗಾಗಿ ಇದು ಎಲ್ಲ ಒಂದು ಸಣ್ಣ ಒಂದು ವಿಚಾರನ ನಮ್ಮ ಜನಗಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಫೀಡ್ ಮಾಡಬೇಡಿ ಫಾರೆಸ್ಟ್ ಒಳಗೆ ಹೋದಾಗ ಅಂತ ಹೇಳ್ತಾನೆ ಇರ್ತೀವಿ. ಜನಗಳು ಅದನ್ನ ತಪ್ಪು ಮಾಡ್ತಾನೆ ಇರ್ತಾರೆ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಫಾರ್ಮೋಸ್ಟ್ ಥಿಂಗ್ ಏನು ಅಂತಂದ್ರೆ ಬೆಂಕಿ, ಸಿಗರೇಟ್ ಸೇರೋದು. ಹಾಗಾಗಿ ಫಾರೆಸ್ಟ್ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನೋ ಊಟಕ್ಕೆ ಅಂತ ನಿಲ್ಲಿಸ್ತಾರೆ, ಸಮಥಿಂಗ್ ಏನ್ ಕಾರು ನಿಲ್ಲಿಸ್ತಾರೆ. ಆಕ್ಚುಲಿ ನಿಲ್ಸಂಗಿಲ್ಲ, ನಿಲ್ಸ್ಲೂಬಾರ್ದು. ರಿಸರ್ವ್ ಫಾರೆಸ್ಟ್ ಒಳಗೆ, ಟೈಗರ್ ರಿಸರ್ವ್ ಒಳಗೆ ಹೋದಾಗೆಲ್ಲಾನು, ನ್ಯಾಷನಲ್ ಪಾರ್ಕ್ ಒಳಗೆ ಹೋದಾಗ ಎಲ್ಲೂ ನಿಲ್ಸಂಗಿಲ್ಲ. ಅಲ್ಲಿ ಸಿಗರೇಟ್ ಸೇದ್ಬಿಟ್ಟು ಬೆಂಕಿ ಕರೆದ್ಬಿಟ್ಟು ಸೈಡಿಗೆ ಬಿಸಾಕ್ತಾರೆ. ಅದೇನಾಗುತ್ತೆ ಅಂತಂದ್ರೆ ಫುಲ್ ಫಾರೆಸ್ಟ್ ಸುಟ್ಟೋಗ್ಬಿಡುತ್ತೆ. ಇವರು ಆ ಒಂದು ಚಿಕ್ಕ ಲೈಟಿಂಗ್ ಮಾಡೋದ್ರಿಂದ ನಮ್ ಇಡೀ ಫಾರೆಸ್ಟ್ ಏರಿಯಾನೇ ಸುಟ್ಟೋಗುತ್ತೆ. ಅದು ಸಣ್ಣ ಒಂದು ಕಾರ್ಯ ತಾವು ಮಾಡ್ಲಿಲ್ಲ ಅಂತಂದ್ರೆ ನೀವು ತುಂಬಾ ದೊಡ್ಡ ಕೊಡುಗೆನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟ ಹಾಗೆ. ನೆಕ್ಸ್ಟ್ ಫಾರ್ಮೋಸ್ಟ್ ಥಿಂಗ್ ಏನು ಅಂತಂದ್ರೆ ಫಾರೆಸ್ಟ್ ಒಳಗೆ ಹೋದಾಗ ನಾವು ತುಂಬಾ ಸೈಲೆಂಟ್ ಆಗಿದ್ದು
ತುಂಬಾ ಸರೌಂಡಿಂಗ್ಸ್ ಅಲ್ಲಿ ಏನೇನ್ ಆಗ್ತಿದೆ ಅಂತ ತಿಳ್ಕೊಂಡ್ರೆ ಅದ್ರಷ್ಟು ಎಂಜಾಯ್ಮೆಂಟ್ ನೀವು ವೈಲ್ಡ್ ಅನಿಮಲ್ಸ್ಗೂ ಡಿಸ್ಟರ್ಬ್ ಮಾಡ್ದಂಗ ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಯಾವುದೇ ರೀತಿ ತಾವು ಬಂದು ಹೋದ್ರು ನಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಾವು ಇಷ್ಟನ್ನ ಒಂದು ಬೇಸಿಕ್ ಥಿಂಗ್ಸ್ ನ ಫಾಲೋ ಅಪ್ ಮಾಡಿದ್ರೆ ನಮ್ಗೆ ಒಂದು ಡಿಪಾರ್ಟ್ಮೆಂಟ್ಗೂ ಕೊಡುಗೆ ಕೊಟ್ಟ ಹಾಗೆ ನಮ್ಮ ಒಂದು ಸಮಾಜಕ್ಕೂ ತಾವು ಒಂದು ಸೇವೆ ಮಾಡ್ದಂಗೆ ಅಂತ ನನ್ನ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಫಾರೆಸ್ಟ್ಗೆ ತೆರಳುವಂತಹ ಸಂದರ್ಭದಲ್ಲಿ ಪರ್ಫ್ಯೂಮ್ಸ್ ಹಾಕಬಾರ್ದು ಅಂತ ಹೇಳ್ತಾರೆ, ಅಂದ್ರೆ ಯಾವ ಕಾರಣಕ್ಕೆ ಮೇಡಮ್ ಇದು? ಎಸ್ ಮೇಡಮ್, ನೀವ್ ಹೇಳ್ತಿರೋದು ಕರೆಕ್ಟ್. ಪರ್ಫ್ಯೂಮ್ ನ ನಾವು ಹಾಕ್ಬಾರ್ದು. ಒಬ್ರೊಬ್ರು ಸಫಾರಿಗೆ ಹೋಗ್ಬೇಕು ಅಂತ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಪರ್ಫ್ಯೂಮ್ ಹಾಕೊಂಡು ಹೋಗ್ತಾರೆ. ಅದು ವೈಲ್ಡ್ ಅನಿಮಲ್ಸ್ಗೆ, ದಟ್ ಎಕ್ಸ್ಪೆಷಲಿ ಎಲಿಫೆಂಟ್ಗೆ ತುಂಬಾ ಇನ್ಸ್ಟಿಗೇಟ್ ಆಗ್ಬಿಟ್ಟು ಮ್ಯಾನ್ ಅನಿಮಲ್ ಅಂದ್ರೆ ಸಡನ್ ಆಗಿ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ನಮ್ಮ ವೈಲ್ಡ್ ಅನಿಮಲ್ ಅಲ್ಲಿ ಎಲಿಫೆಂಟ್ ಇಸ್ ದ ವೆರಿ ಸೆನ್ಸಿಟಿವ್ ಅನಿಮಲ್. ಹಾಗಾಗಿ ಅದು ಒಂದು ಸ್ವಲ್ಪ ಅದು ತುಂಬಾ ಎಷ್ಟೋ ದೂರದಲ್ಲಿದ್ರು ವಿತ್ ನಾವು ಬರ್ತಾ ಇದೀವಿ, ಸೌಂಡ್, ಆ ವೈಬ್ರೇಷನ್, ಸ್ಮೆಲ್ ಅಲ್ಲೇನೆ ಆ ಆನೆಗೆ ಗೊತ್ತಾಗುತ್ತೆ ಇಲ್ಲಿ ಹ್ಯೂಮನ್ಸ್ ಇಂಟೆಲಿಜೆನ್ಸ್ ಇದೆ, ಇಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನ. ಅಷ್ಟು ಸೆನ್ಸಿಟಿವ್ ಅನಿಮಲ್, ಅಷ್ಟು ಇಂಟೆಲಿಜೆಂಟ್ ಅನಿಮಲ್ ಅದು ಎಲಿಫೆಂಟ್. ಆ ಎಲಿಫೆಂಟ್ ಫೋರ್ಮೋಸ್ಟ್ ಥಿಂಗ್, ಎಲಿಫೆಂಟ್ಗೆ ತುಂಬಾ ಇನ್ಸ್ಟಿಗೇಟ್ ಆಗುತ್ತೆ. ಎಲಿಫೆಂಟ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರೋದ್ರಿಂದ ವೈಟ್ ಬಟ್ಟೆ ಹಾಕ್ಬಾರ್ದು, ಪರ್ಫ್ಯೂಮ್ ನ ಯೂಸ್ ಮಾಡಬಾರ್ದು ವೈಲ್ ಎಂಟರಿಂಗ್ ಇನ್ ಟು ದಿ ಫಾರೆಸ್ಟ್. ಅದು ಸಫಾರಿಗಿರ್ಬೋದು, ಇಲ್ಲ ನೀವೇ ಫಾರೆಸ್ಟ್ ಒಳಗೆ ಈಗ ನ್ಯಾಷನಲ್ ಪಾರ್ಕ್ ಒಳಗೆ ಹೋಗ್ತಾ ಇರ್ತೀರಿ, ಅಲ್ಲೆಲ್ಲೋ ರೋಡ್ ಸೈಡ್ ಅಲ್ಲೇ ಎಲಿಫೆಂಟ್ಸ್ ಎಲ್ಲ ಫೀಡ್ ಮಾಡ್ತಾ ಇರುತ್ತೆ. ಅಂತ ಟೈಮಲ್ಲಿ ಪರ್ಫ್ಯೂಮ್ ಹಾಕೊಂಡು ತಡಿ ಏನ್ ಮಾಡುತ್ತೆ ಅಂತ ವೆಹಿಕಲ್ ಇಂದ ಇಳಿದ್ಬಿಟ್ಟು ಜಸ್ಟ್ ಹಾಗೆ ಅದನ್ನ ಫೋಟೋ ಕ್ಲಿಕ್ ಮಾಡಕ್ಕೆ ಅಂತ ಹೋಗ್ತಾರೆ. ಅವಾಗ ನಮ್ಗೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ 80 to 90% ಇರುತ್ತೆ. ಹಾಗಾಗಿ ಪರ್ಫ್ಯೂಮ್ ನ ಯೂಸ್ ಮಾಡಬಾರ್ದು. ಎಲಿಫೆಂಟ್ಗೆ ಅದು ತುಂಬಾ ಇನ್ಸ್ಟಿಗೇಟ್ ಆಗುತ್ತೆ ಅಟ್ಯಾಕ್ ಮಾಡೋದಕ್ಕೋಸ್ಕರ ಅಂತ. ಜೇನುಹುಳುಗಳು ಕೂಡ ಅಟ್ಯಾಕ್ ಮಾಡುತ್ತೆ ಅಂತಾರೆ, ಅದು ನಿಜನಾ? ಎಸ್ ಮೇಡಮ್, ಎಸ್. ಜೇನು ಹುಳುಗುನು ಅಷ್ಟೇ, ಅವು ಅಷ್ಟೇ ಸೆನ್ಸಿಟಿವ್. ಬೀಸ್ ಆಲ್ಸೋ ವೆರಿ ಸೆನ್ಸಿಟಿವ್. ಅದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಹೆಜ್ಜೇನು ಅಂತ ಹೇಳ್ತಾರೆ ಮೇಡಮ್. ಇನ್ನು ಬಟ್ಟೆಯ ವಿಚಾರದಲ್ಲಿ ಬರೋದಾದ್ರೆ ಉಡುಗೆ ತೊಡುಗೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಈಗ ಡಾರ್ಕ್ ಕಲರ್ ಹಾಕೊಂಡೋದ್ರೆ ಏನೋ ತೊಂದರೆಗಳಾಗತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಪ್ರಮುಖವಾಗಿ ಅಂದ್ರೆ ನಾವೀಗ ಅರಣ್ಯಕ್ಕೆ ತೆರಳ್ತಾ ಇದ್ದೀವಿ ಅಂದಾಗ ಯಾವ ರೀತಿಯ ಬಟ್ಟೆಗಳನ್ನ ಧರಿಸಬೇಕು ಅಂತೀರಿ? ಯಾವ ಬಣ್ಣದ್ದು ಪ್ರಮುಖವಾಗಿ? ಮೇಡಮ್, ನಾವು ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆಗ್ತಾ ಇದೀವಿ ಅಂದ್ರೆ ಫಸ್ಟ್ ಥಿಂಗ್ ನಾವು ಡಾರ್ಕ್ ಬಟ್ಟೆನ ವೇರ್ ಮಾಡಬಾರ್ದು. ಡಾರ್ಕ್ ಬಟ್ಟೆ ಅಂದ್ರೆ ಯಾವ ತರ ಅಂತಂದ್ರೆ ಎಲಿಫೆಂಟಿಗೆ ಆಗ್ಬೋದು, ಈಗ ಬೇರೆ ವೈಲ್ಡ್ ಅನಿಮಲ್ಸ್ ಯಾವ್ದೇ ಇರ್ಬೋದು, ಅವಕ್ಕೆ ಕಣ್ಣಿಗೆ ರಿಫ್ಲೆಕ್ಟ್ ಆಗ್ಬಾರ್ದು ನಾವು ವೇರ್ ಮಾಡಿರುವಂತಹ ಬಟ್ಟೆ. ನಾವು ಯಾವ ತರ ವೇರ್ ಮಾಡಬಾರ್ದು ಅಂತಂದ್ರೆ ವೈಟ್, ತುಂಬಾ ವೈಟ್ ಬಟ್ಟೆ ಹಾಕ್ತಾರೆ ನೋಡಿ, ಆ ತರ ವೈಟ್ ಬಟ್ಟೆ ಹಾಕ್ಬಾರ್ದು. ಡಾರ್ಕ್ ಅಂದ್ರೆ ರೆಡ್ ಕಲರ್ ಹಾಕ್ಬಾರ್ದು. ಕಣ್ಣಿಗೆ ಇನ್ಸ್ಟಿಗೇಟ್ ಆಗ್ಬಾರ್ದು ವೈಲ್ಡ್ ಅನಿಮಲ್ಸ್ಗೆ. ನಾವು ಹಾಕ್ಬೇಕಾಗಿರುವಂತಹ ಬಟ್ಟೆ ಯಾವ್ದು ಅಂತಂದ್ರೆ ಕ್ಯಾಮಫ್ಲೈಜ್ ಬಟ್ಟೆಗಳು. ತಮಗ್ ಗೊತ್ತಿದೆ, ಇದು ಡೆಕತ್ಲನಲ್ಲೆಲ್ಲ ಸಿಗುತ್ತೆ, ತಮಗ್ ಗೊತ್ತಿರೋ ಕ್ಯಾಮಫ್ಲೈಜ್ ಬಟ್ಟೆಗಳು. ಅದು ಯಾವ ತರ ಗ್ರೀನ್ ಮಿಶ್ರಣ ಇರುವಂತಹ ಫಾರೆಸ್ಟ್ ಗ್ರೀನರಿ ಕಲರ್ಸ್ ಇರುವಂತಹ ಫಾರೆಸ್ಟ್ ಕಲರ್ ಇರ್ಬೋದು, ಇಲ್ಲ ಕಾಕಿ ಕಲರ್ ಇರ್ಬೋದು. ಇಂತಹದನ್ನ ಲೈಟ್ ಕಲರ್ ಇರುವಂತಹದ್ದು ನಾವು ಫಾರೆಸ್ಟ್ ಒಳಗೆ ಹೋದಾಗ ಪ್ಯಾಂಟ್ ಶರ್ಟ್ ನ ವೇರ್ ಮಾಡೋದು ಉತ್ತಮ ಅಂತ ನಾನು ಹೇಳಬಲ್ಲೆ ಮೇಡಮ್. ಈಗ ತುಂಬಾ ಜನ ಈಗ ಫಾರೆಸ್ಟ್ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಎಲ್ಲೋ ಆನೆಗಳು ಬಂತು ಅಂದ ತಕ್ಷಣ ನಿಂತ್ಕೊಂಡು ಫೋಟೋ ತೆಗಿತಾ ಇರ್ತಾರೆ, ವಿಡಿಯೋ ತೆಗಿತಿರ್ತಾರೆ. ಅಂದ್ರೆ ಈ ರೀತಿ ಹುಚ್ಚಾಟ ಮೆರೆಯೋದ್ರಿಂದ ಏನ್ ಕೇಸ್ಗಳು ಅವ್ರ ಮೇಲೆ ಬೀಳುತ್ತೆ? ನಾವು ಫಾರೆಸ್ಟ್ ಒಳಗೆ ಹೋಗ್ಬೇಕಾದ್ರೆ ಚೆಕ್ ಪೋಸ್ಟ್ ಅಲ್ಲೇನೆ ಅವ್ರಿಗೆ ಹೇಳಿರ್ತೀವಿ, ಟೈಮಿಂಗ್ಸ್ ಕೊಟ್ಟಿರ್ತೀವಿ. ಅವ್ರು ಎಂಟ್ರಿ ಆಗ್ಬೇಕಾದ್ರೇನೆ ಅವ್ರಿಗೆ ಟೈಮಿಂಗ್ಸ್ ಚೆಕ್ ಪೋಸ್ಟ್ ಇಂದ ಇಲ್ಲಿಂದ ಎಕ್ಸಿಟ್ ನೀವು ಹಾಕ್ಬೇಕು ಇಷ್ಟೊತ್ತಿಗೆ ಅಂತಾನು ಹೇಳಿರ್ತೀವಿ. ನೀವು ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸಬಾರ್ದು ಅಂತ ನಾವು ಅದ್ರ ಚೀಟಿ ಮೇಲೆ ಬರ್ದಿರ್ತೀವಿ, ಎಲ್ಲಾನು ಅವ್ರಿಗೆ ಕೊಡುವಂತ ಟಿಕೆಟ್ ಮೇಲೆ ಬರ್ದಿರ್ತೀವಿ. ನೀವು ಮಧ್ಯದಲ್ಲಿ ಸ್ಟಾಪ್ ಮಾಡಬಾರ್ದು, ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡಬಾರ್ದು. ಯಾಕೆ ಅಂತಂದ್ರೆ ಅದು ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಇಲ್ಲಿ ಫಾರೆಸ್ಟ್ ಒಳಗೆ ನಿಲ್ಲಿಸಬೇಡಿ, ನ್ಯಾಷನಲ್ ಪಾರ್ಕ್ಸ್ ಒಳಗೆ ನಿಲ್ಲಿಸಬೇಡಿ. ಈಗ ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಇಂಥ ಏರಿಯಾದಲ್ಲಿ ಎಂಟ್ರಿ ಆಗ್ತಿರ್ಬೇಕಾದ್ರೆ ಸೆನ್ಸಿಟಿವ್ ಇರುತ್ತೆ, ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಲ್ಲಿಸ್ತಲೇ ನೀವು ಜಸ್ಟ್ 20 ಸ್ಪೀಡ್ ಅಲ್ಲಿ ಮೂವ್ ಆಗ್ಬೇಕು, ಓವರ್ ಸ್ಪೀಡ್ ಅನ್ನು ಹೋಗ್ಬಾರ್ದು ಅಂತ ಎಲ್ಲ ಒಂದು ಗೈಡ್ ಲೈನ್ಸ್ ಅದ್ರಲ್ಲಿ ಇರುತ್ತೆ ಮೇಡಮ್. ಆ ರೀತಿನೇ ಅವರು ಅದನ್ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಅವ್ರು ಏನಾದ್ರು ಫಾಲೋ ಅಪ್ ಮಾಡ್ಲಿಲ್ಲ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಅವ್ರ ಮೇಲೆ ಕನ್ಸರ್ನ್ ಯಾವ್ದು ಅವರು ತೊಂದರೆ ಅವರು ಅಲಿಗೇಷನ್ ಆಗಿರುತ್ತೆ ಅವ್ರ ಮೇಲೆ, ಅವರು ಫೋಟೋ ಕ್ಯಾಪ್ಚರಿಂಗ್ ಇರ್ಬೋದು, ಇಲ್ಲ ಫೀಡಿಂಗ್ ಮಾಡಿರ್ಬೋದು, ಡಿಪೆಂಡ್ಸ್ ಆನ್ ಏನು ಅವರು ತಪ್ಪು ಮಾಡಿರ್ತಾರೋ ಅದ್ರ ಮೇಲೆ ಸೆಕ್ಷನ್ಸ್ ಹಾಕಿ ಅವರಿಗೆ
ಪನಿಷ್ಮೆಂಟ್ ಕೊಡುವಂತದ್ದು ಇದೆ ಮೇಡಮ್. ಇನ್ ಕೇಸ್ ಈಗ ಫಾರೆಸ್ಟ್ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಪ್ರಾಣಿಗಳೇನಾದ್ರೂ ಎದುರಿಗೆ ಬಂದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ? ನಾವ್ ಏನು ಮಾಡ್ಬಾರ್ದು ಮೇಡಮ್. ಫಾರೆಸ್ಟ್ ಒಳಗೆ ಈಗ ಹೋಗ್ತಾ ಇರ್ತೀವಿ, ನಮ್ದು ಓನ್ ಕಾರಲ್ಲೇ ನಾವು ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ ಮೇಡಮ್. ನಾವು ಮೂವ್ ಆಗ್ತಾ ಇರ್ತೀವಿ, 20 ಸ್ಪೀಡ್ ಅಲ್ಲಿ ಬರ್ತಾ ಇರುತ್ತೆ. 20 ಸ್ಪೀಡ್ ಅಲ್ಲಿ ನಾವು ಮೂವ್ ಆಗ್ತಾ ಇರ್ತೀವಿ. ಇವರು ಫಸ್ಟ್ ಫಾರ್ಮೋಸ್ಟ್ ಥಿಂಗ್ ಕಾರಿಂದ ವೆಹಿಕಲ್ ಇಂದ ತಮ್ಮ ವೆಹಿಕಲ್ ಇಂದ ಆಚೆ ಇಳ್ಬಾರ್ದು. ನೆಕ್ಸ್ಟ್ ಅದು ಯಾವ ತರ ಡೈರೆಕ್ಷನ್, ನಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಬೆಟರ್ ಹಿಂದೆ ಹೋಗೋದು ಬೆಟರ್, ಬ್ಯಾಕ್ ಸೈಡ್ ರಿವರ್ಸ್ ಗೇರ್ ಅಲ್ಲಿ ಹೋಗೋದು ಬೆಟರ್. ಇಫ್ ಇನ್ ಕೇಸ್ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ದಾಟಿ ಹೋಗ್ತಾ ಇದೆ ಅಂತಂದಾಗ ಶುಡ್ ವೇಟ್, ನಾವು ಅಲ್ಲೇ ಸ್ಟಾಪ್ ಮಾಡ್ಕೊಂಡು ನಿಲ್ಸ್ಕೋಬೇಕು. ಎಲ್ಲಾ ವಿಂಡೋಸ್ನೆಲ್ಲ ಫುಲ್ ಕವರ್ ಮಾಡ್ಕೊಳ್ಬೇಕು. ವಿಂಡೋಸ್ ಇಂದ ಕೈ ಹಾಕೋದು, ಅದಕ್ಕೆ ಟಾಟಾ ಮಾಡೋದು, ಫೋಟೋ ಕ್ಯಾಪ್ಚರ್ ಮಾಡೋದು, ಇವೆಲ್ಲ ವೈಲ್ಡ್ ಅನಿಮಲ್ಸ್ ಏನಾಗುತ್ತೆ, ಇಟ್ ವಿಲ್ ಬಿಹೇವ್ ಲೈಕ್ ಎ ವೈಲ್ಡ್. ಅವು ವೈಲ್ಡ್ ಆಗಿ ಬಿಹೇವ್ ಮಾಡೋದಕ್ಕೆ ನಾವು ಇನ್ಸ್ಟಿಗೇಟ್ ಮಾಡ್ದಂಗ್ ಆಗುತ್ತೆ. ದಟ್ಸ್ ವೈ ಲೆಟ್ ಇಟ್ ಮೂವ್. ಅದು ತನ್ನ ಪಾಡಿಗೆ ಹೋಗ್ತಾ ಇರ್ಲಿ. ಸಡನ್ ಆಗಿ ಇವ್ರು ನಿಲ್ಸು, ಇವ್ರು ಅಟ್ಯಾಕ್ ಮಾಡಕ್ ಬಂತು ಅಂತಂದ್ರೆ ವಿ ಶುಡ್ ಗೋ ಬ್ಯಾಕ್, ಅಂದ್ರೆ ರಿವರ್ಸ್ ಗೇರ್ ಹಾಕೊಂಡು ರಿವರ್ಸ್ ಅಲ್ಲಿ ಹೋಗೋದು. ಹಿಂದೆ ವೆಹಿಕಲ್ಸ್ ಯಾವ್ದು ಇಲ್ಲ ಅಂದ್ರೆ ಪಟ್ ಅಂತ ಮೂವ್ ಆಗೋದು. ಇಲ್ಲ ಅಂತಂದ್ರೆ ಅದು ದಾಟಿ ಒಂದ್ ಸ್ವಲ್ಪ ದೂರ ಮುಂದೆ ಹೋಗಿತ್ತು ಅಂದ್ರೆ ಫಾಸ್ಟ್ ಆಗಿ ಮುಂದೆ ಮೂವ್ ಆಗೋದು. ಫಸ್ಟ್ ನಮ್ ಸೇಫ್ಟಿನ ನೋಡ್ಕೊಂಡು ಮೂವ್ ಆಗ್ಬೇಕು. ಇಟ್ ಶುಡ್ ನಾಟ್ ಗೆಟ್ ಡೌನ್ ಫ್ರಮ್ ದ ವೆಹಿಕಲ್ ಇಂದ ಇಳಿಬಾರ್ದು. ಇಳಿದ್ರೆ ತೊಂದರೆಗಳು ಆಗ್ತವೆ. ಅಂದ್ರೆ ಅರಣ್ಯ ರಕ್ಷಕರು ಅಂತಂದ್ರೆ ಕೇವಲ ಅವ್ರೀಗ ಒಂದೇ ಕೆಲಸಗಳಿರೋದಿಲ್ಲ. ಈಗ ಅರಣ್ಯಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಬೇಕಾದಂತಹ ಸಿಚುಯೇಷನ್ಸ್ ಅಲ್ಲಿರುತ್ತೆ. ಯಾಕಂದ್ರೆ ಕ್ಷಣ ಕ್ಷಣವೂ ಕೂಡ ಕಾಡು ಬದಲಾಗ್ತಾ ಇರುತ್ತೆ. ಯಾವ ಪ್ರಾಣಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಏನು ಹೇಳಕ್ಕಾಗಲ್ಲ. ಸೊ ಇವತ್ತಿನ ದಿನ ಸ್ಪೆಷಲಿ ಅಂದ್ರೆ ಅರಣ್ಯದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅರಣ್ಯ ರಕ್ಷಕರು ಒಂದ್ ಕಡೆ ಕಾಡಿಗೆ ಎಂಟ್ರಿ ಕೊಟ್ಟಾಗ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತೀರಿ ನೀವ್ ಕಂಡಂತೆ? ಮೇಡಮ್, ಈಗ ನಮ್ಮಲ್ಲಿ ಬೇಸಿಕ್ ವಾಚರ್ ಆದ್ಮೇಲೆ ಗಾರ್ಡ್ ಆದ್ಮೇಲೆ DRFO ಅಂದ್ರೆ ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್, DRFO ಆದ್ಮೇಲೆ RFO. ಇದೊಂದು ಹೈರಾರ್ಕಿ. ಈ ಹೈರಾರ್ಕಿ ಯಾವ ತರ ನಾವು ಡೈಲಿ ಯಾವ ತರ ವರ್ಕ್ ಮಾಡುತ್ತೆ ಅಂತಂದ್ರೆ, ಫಸ್ಟ್ ವೈಲ್ಡ್ ಲೈಫ್ ಏರಿಯಾದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಟೈಗರ್ ರಿಸರ್ವ್, ನಾಗರೋಳೆ ಇರ್ಬೋದು, ಬಂಡೀಪುರ್ ಇರ್ಬೋದು. ಈ ಒಂದು ಏರಿಯಾದಲ್ಲಿ ಬೆಳಗ್ಗೆ ವಾಚರ್ಸ್, ಗಾರ್ಡ್, ಫಾರೆಸ್ಟರ್ಸ್ 3 ಜನನು ಅವ್ರೇನ್ ಮಾಡ್ತಾರೆ ಅಂತ ಮಾರ್ನಿಂಗ್ ದೇ ವಿಲ್ ಸ್ಟಾರ್ಟ್ ಅರ್ಲಿ ಮಾರ್ನಿಂಗ್ 6 o'clock ಪ್ಯಾಟ್ರೋಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮೇನ್ ಥಿಂಗ್ ಏನು ಅಂತಂದ್ರೆ ನಮ್ ಫಾರೆಸ್ಟ್ ಪ್ರಾಬ್ಲಮ್ಸ್ ಆಗದೆ ಸಮ್ಮರ್ ಅಲ್ಲಿ. ಸಮ್ಮರ್ ಅಲ್ಲಿ ನಾವು ಫುಲ್ ಅಲರ್ಟ್ ಆಗಿದ್ವಿ ಅಂತಂದ್ರೆ ನಮ್ ಕಂಪ್ಲೀಟ್ ಅಂದ್ರೆ 12 months ವಿ ಆರ್ ವೆರಿ ಅಂದ್ರೆ ಪ್ರೊಟೆಕ್ಟ್. ನಾವು ನಮ್ಮ ಒಂದು ರೇಂಜಿಗೆ ಹೋಗಿ ನಮ್ಮ ಸಾಧನೆ ಮಾಡಿದೀವಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಸಮ್ಮರ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ರೈತರು ಅಕ್ಕಪಕ್ಕದಲ್ಲಿರುವಂತ ಜಮೀನಿಗೆ ಏನ್ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ಹುಲ್ ಬರ್ಲಿ, ಅದರಲ್ಲಿ ಬೆಳೆ ಬೆಳೆದಿರುವಂತದಕ್ಕೆಲ್ಲ ಏನ್ ಮಾಡ್ತಾರೆ, ಬೆಂಕಿ ಇಟ್ಬಿಡ್ತಾರೆ. ಅದೇನಾಗುತ್ತೆ, ಗಾಳಿ ಒಂದು ವಿಂಡ್ ವೆಲಾಸಿಟಿ ಜಾಸ್ತಿ ಇದ್ದಾಗ ಕಿಡಿ ಹಾರ್ಬಿಟ್ಟು ಪಕ್ಕದ ಅಟ್ಯಾಚ್ ಇರುವಂತಹ ಫಾರೆಸ್ಟ್ಗೆ, ಈಗ ಸಮ್ಮರ್ ಅಲ್ಲಿ ತಮಗೂ ಗೊತ್ತಿರುತ್ತೆ ಈ ಕಡೆ ಎಲ್ಲ ಸೆಮಿ ಡ್ರೈ ಫಾರೆಸ್ಟ್ ಏರಿಯಾಸ್ ಇರೋದ್ರಿಂದ ಸ್ವಲ್ಪ ಬೆಂಕಿ ಕಡ್ಡಿ ಕೀರಿ ಬಿಸಾಕಿದ್ರೆ ಸಾಕು, ಬಗ್ಗಂತ ಬೆಂಕಿ ಬಿಡುತ್ತೆ. ಪೆಟ್ರೋಲ್ ಹಾಕಿ ಹಚ್ಚದಂಗೆ ಬಗ್ಗಂತ ಹತ್ಕೊಂಡ್ಬಿಡುತ್ತೆ. ಎಲ್ಲಾ ಗಿಡಗಳು ಒಣಗಿ ನಿಂತಿರ್ತವೆ, ಲೀವ್ಸ್ನೆಲ್ಲ ಶೆಡ್ ಆಗಿ ಹೋಗಿರುತ್ತೆ. ಆ ಒಂದು ಲಿಟರ್ ಎಲ್ಲ ಇರೋದ್ರಿಂದ ಈ ಬೆಂಕಿಗೆ ಒಳ್ಳೆ ಮಾಡಿಸಿರೋಂತಹ ಅದು ಬರ್ನ್ ಆಗೋದಕ್ಕೆ ಈಸಿಯಾಗಿ ಅಂದ್ರೆ ಫ್ಲೋ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಗಾಳಿ ಇರೋದ್ರಿಂದ. ಅದಕ್ಕೋಸ್ಕರ ನಮ್ಮ ಫಾರೆಸ್ಟ್ರು, ವಾಚರ್ಸ್, ಗಾರ್ಡ್ಗಳು ಬೌಂಡ್ರಿನ ಪರಾಂಬುಲೇಟ್ ಮಾಡ್ತಾರೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಟಿಲ್ ಸಾಯಂಕಾಲದವರೆಗೂ 6 ಗಂಟೆವರೆಗೂ ಈ ಬೆಂಕಿ ಹಚ್ಚೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಟೂರಿಸ್ಟ್ ಅವರು ಬಂದವರು ಅಷ್ಟೇ, ಅವ್ರಿಗೇನೋ ಒಂದು ಖುಷಿ, ಮಜಾ ಸಿಗುತ್ತೆ. ಅವ್ರಿಗೆ ಮಜಾ ಸಿಗುತ್ತೆ, ನಮಗೆ ಇಲ್ಲಿ ಪ್ರಾಣ ಸಂಕಟ ಆಗೋಗಿರುತ್ತೆ. ಬೆಂಕಿ ಹಚ್ಚಿ ಬಿಟ್ಬಿಡ್ತಾರೆ, ಫುಲ್ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಅನ್ನೇ ಬರ್ನ್ ಆಗೋಗುತ್ತೆ. ತಮಗೂ ಗೊತ್ತಿದೆ, ಒಂದು 5 to 7 years ಬ್ಯಾಕ್ ಈ ಗೋಪಾಲ ಸ್ವಾಮಿ ಬೆಟ್ಟ, ಈ ಬನ್ನೇರ್ಘಟ್ಟ, ಬಂಡೀಪುರ ಹತ್ರ ಎಲ್ಲಾನು ಪೂರ್ತಿ ಫಾರೆಸ್ಟ್ ಎಲ್ಲ ಬರ್ನ್ ಆಗೋಯ್ತು. ಕಂಟ್ರೋಲೇ ಮಾಡಕ್ ಆಗ್ಲಿಲ್ಲ. ಆ ಟೈಮಲ್ಲಿ ನಾವ್ ಯಾವ್ದೇ ರೀತಿ ಕಂಟ್ರೋಲ್ ಮಾಡಕ್ ಆಗಲ್ಲ ಮೇಡಮ್. ಸ್ಟಾಫ್ನು ಒಂದ್ ಸ್ವಲ್ಪ ಕಡಿಮೆ ಇರ್ತಾರೆ. ಹಾಗಾಗಿ ನಮ್ಮ ಜೊತೆ ಪಬ್ಲಿಕ್ ಸಪೋರ್ಟ್ ಮಾಡ್ಬೇಕು, ಟೂರಿಸ್ಟ್ ಅವರು ಸಪೋರ್ಟ್ ಮಾಡ್ಬೇಕು. ಎಲ್ಲಾರು ಸಪೋರ್ಟ್ ಮಾಡಿದಾಗ್ಲೇನೆ ನಾವು ಫಾರೆಸ್ಟ್ ನ ಉಳಿಸೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಈಗ ಒಂದು ಬೆಂಕಿ ಕಡ್ಡಿ ಗೀರ್ ಬಿಸಾಕಿದ್ರು ತೊಂದರೆಗಳಾಗ್ತಾ ಇರುತ್ತೆ. ಅದು ಯಾರಿಗ್ ತೊಂದರೆ ಆಗುತ್ತೆ? ಕನ್ಸರ್ನ್ ವಾಚರ್, ಗಾರ್ಡ್, ಫಾರೆಸ್ಟರ್ ಅಂದ್ರೆ DRFOs ಅಂಡ್ RFOs. ಆ ಒಂದು ಕನ್ಸರ್ನ್ ಈ ಒಂದು ಹೈರಾರ್ಕಿ ಇದೆಯಲ್ಲ, ಇವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಈ ಮೂಲಕ ತಮ್ಮ ಮೂಲಕ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ದಯವಿಟ್ಟು ತಾವು ಖುಷಿ ಪಡಿ, ಹೋಗಿ ಫಾರೆಸ್ಟಿಗೆ ಹೋಗಿ ಎಂಜಾಯ್ ಮಾಡಿ, ಎನ್ವಿರಾನ್ಮೆಂಟ್ ನ ಎಂಜಾಯ್ ಮಾಡಿ. ತಾವು ಯಾವುದೇ ರೀತಿ ನಾನು ಹೇಳಿರುವಂತಹ
ಈ ಒಂದು 4-5 ಪಾಯಿಂಟ್ಸ್ ಇದೆಲ್ಲ ಬೆಂಕಿ ಹಚ್ಚಬೇಡಿ, ಅಲ್ಲಿ ಇಲ್ಲಿ ಹೋದಾಗ ಲಿಟರ್ ಮಾಡಬೇಡಿ, ಅಂದ್ರೆ ಪ್ಲಾಸ್ಟಿಕ್ ಪೇಪರ್ಸ್ ನ ಹಾಕ್ಬೇಡಿ, ಬಾಟಲ್ಸ್ ನ ಎಸಿಬೇಡಿ. ಆಮೇಲಿಂದ ಸೌಂಡ್, ತುಂಬಾ ಸೌಂಡ್ ಸಿಸ್ಟಮ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ತಾರೆ, ದಯವಿಟ್ಟು ಮಾಡಬೇಡಿ. ನಮ್ಮ ವೈಲ್ಡ್ ಅನಿಮಲ್ಸ್ಗೆ ತೊಂದರೆ ಆಗುತ್ತೆ. ಇವೆಲ್ಲಾನು ನೀವು ಫಾಲೋ ಮಾಡಿದ್ರೆ ನೀವು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟ ಹಾಗೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಈ ಅರಣ್ಯಾಧಿಕಾರಿಗಳು ಈಗಷ್ಟೇ ನಾವು ಗಮನಿಸಿದ್ವಿ, ಈಗ ಚಿಕ್ಕಮಗಳೂರು ಸೈಡ್ ನಲ್ಲಿ ಆನೆಗಳನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಆನೆಗಳೇ ಅರಣ್ಯಾಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಅದೆಲ್ಲವೂ ಕೂಡ ಒಂದ್ ರೀತಿ ಆ ಸಿಚುಯೇಷನ್ಸ್ ನೋಡಿದ್ರೇನೆ ಭಯವಾಗುತ್ತೆ. ಆ ಸಿಚುಯೇಷನ್ಸ್ ಗಳನ್ನ ನೀವೇನಾದ್ರೂ ಎದುರಿಸಿದ್ರ ಮೇಡಮ್? ETF ಟೀಮಲ್ಲಿ ಕೂಡ ನೀವಿದ್ರಿ. ಎಸ್ ಮೇಡಮ್, ನಾನು ಸಾತ್ನೂರಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ETF ರಾಮನಗರ ಡಿಸ್ಟಿಕ್ ಅಲ್ಲಿ ನಾನು 1.5 ವರ್ಷ ಕೆಲಸ ಮಾಡಿದ್ದೀನಿ ಮೇಡಮ್. ಅಲ್ಲೂ ಏನು ಅಂತಂದ್ರೆ ದಿನಾ ಬೆಳಗ್ಗೆ ಇದ್ರೆ ನನಗೆ ಎಲಿಫೆಂಟ್ ಇಶ್ಯೂಸ್, ದಿನಾ ಬೆಳಗ್ಗೆ ಇದ್ರೆ ನನಗೆ ಭಯ. ಯಾವ್ದಾರ ಫೋನ್ ಕಾಲ್, ಅರ್ಲಿ ಮಾರ್ನಿಂಗ್ ಫೋನ್ ಕಾಲ್ ಬಂದ್ರೆ ಎಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಅನ್ನೋದು ಎದೆ ಡವ ಡವ ಅಂತಿರೋದು. ವಿತ್ ಅಂದ್ರೆ ನಮ್ ಭಯದಿಂದನೇ ಎದ್ದೇಳ್ಬೇಕಾಗಿತ್ತು. ಬೆಳಗ್ಗೆ ಯಾರಿಗೂ ಹೈಯರ್ ಆಫೀಸರ್ಸ್ಗೆ ಫೋನ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಏನಾದ್ರೂ ಫೋನ್ ಮಾಡಿದ್ವಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಎಲ್ಲೋ ಏನೋ ಒಂದು ಡೆತ್ ಆಗಿದೆ ಅನ್ನೋದು ಒಂದು, ಅದು ಇಂಡಿಕೇಶನ್, ಇಂಡೈರೆಕ್ಟ್ ಇನ್ಫಾರ್ಮೇಶನ್. ಹಾಗಾಗಿ ನಾನು ತುಂಬಾನೇ ಫೇಸ್ ಮಾಡಿದೀನಿ ಸಾತ್ನೂರ್ ರೇಂಜ್ ಅಲ್ಲಿ ಇದ್ದಾಗ. ಇಟ್ಸ್ ಒನ್ ಆಫ್ ದ ವೈಲ್ಡ್ ಏರಿಯಾ, ಅಂದ್ರೆ ಎಲಿಫೆಂಟ್ಗೆ ಮಾಡ್ತಿರುವಂತಹ ಜಾಗ. ಯಾಕೆ ಅಂದ್ರೆ ಕಾವೇರಿ ವೈಲ್ಡ್ ಲೈಫ್ ಬೌಂಡ್ರಿ ಇಂದ ನನ್ನ ರೇಂಜ್ 2 ಅಟ್ಯಾಚ್ ಇತ್ತು. ಹಾಗಾಗಿ ಎಲಿಫೆಂಟ್ ಮೂವ್ಮೆಂಟ್ ಫ್ರಮ್ ಸಾತ್ನೂರ್ ಟು ಚನ್ನಪಟ್ಟಣ ಟು ರಾಮನಗರ, ಈ ಒಂದು ತೆಂಗಿನಕಲ್ಲು ಫಾರೆಸ್ಟ್ ಏರಿಯಾ, ಕಬ್ಬ ಇಂದ ತೆಂಗಿನಕಲ್ಲಿಂದ ಹಂದಿಗುಂದಿ ಅಂತ ಹೇಳಿ ಬರುತ್ತೆ, ಅಲ್ಲಿ ತನಕ ಎಲ್ಲ ಮೂವ್ಮೆಂಟ್ಸ್ ಆಗ್ತಾ ಇರೋದು ಎಲಿಫೆಂಟ್ಸ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್ ಅಲ್ಲಿ. ಹಾಗಾಗಿ ಆ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ನಾನು ಫೇಸ್ ಮಾಡಿದೀವಿ. ನಾವಷ್ಟೇ ಅಲ್ಲ, ನಮ್ಮ ಕೆಳಗಿನ ಸ್ಟಾಫ್, ನಮ್ಮ ಹೈಯರ್ ಆಫೀಸರ್ಸ್, ಹೋಲ್ ರಾಮನಗರ ಡಿಸ್ಟಿಕ್ ಅಲ್ಲಿ ಇರುವಂತಹ ಎಲ್ಲಾ ಆಫೀಸರ್ಸ್, ರೇಂಜ್ ಆಫೀಸರ್ಸ್ ಆ ಟೈಮ್ ಅಲ್ಲಿ ನಾವು ತುಂಬಾನೇ ಫೇಸ್ ಮಾಡಿದೀವಿ ಮೇಡಮ್. ಡೆತ್ ಆದಾಗ್ಲೂ ಕೂಡ ಫೇಸ್ ಮಾಡಿದೀವಿ. ಹಾಗೆ ಏನೇ ಒಂದು ಇಂಪ್ಲಿಮೆಂಟ್ ಮಾಡಿದಾಗ್ಲೂ ಏನ್ ಮಾಡ್ತೀರಿ ನೀವು, ಏನ್ ಮಾಡೋದಕ್ಕೆ, ದಿನಾ ಬೆಳಗ್ಗೆ ಆದ್ರೆ ಆಗುತ್ತೆ, ನೀವು ಆನೇನ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ರೈತರಿಂದ ಬ್ಲೇಮ್ಸ್ ತಗೊಂಡಿದೀವಿ, ಅವರಿಂದ ಬೈಸ್ಕೊಂಡು ಇದೀವಿ. ತುಂಬಾ ಒಂಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಗೆ ಅಂತಂದ್ರೆ ಕೆಲಸ, ವೈಲ್ಡ್ ಏರಿಯಾದಲ್ಲಿ ಕೆಲಸ ಮಾಡೋರು ತುಂಬಾನೇ ಡಿಫಿಕಲ್ಟ್ ಒಂದು ಸ್ಟೇಜ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕಡೆ ಹೈಯರ್ ಆಫೀಸರ್ಸ್ ಬೈತಾ ಇರ್ತಾರೆ, ಈ ಕಡೆ ನಮ್ಮ ರೈತರು ಬೈತಾ ಇರ್ತಾರೆ. ಎಲ್ಲ ಈ ಒಂದು ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಈ ಕಡೆ ಅವ್ರಿಗೂ ಸಮಾಧಾನ ಹೇಳಿ, ಡಿಪಾರ್ಟ್ಮೆಂಟ್ ಅಲ್ಲಿ ಏನು ನಾವು ಹೈಯರ್ ಆಫೀಸರ್ಸ್ ಗೈಡ್ಲೈನ್ಸ್ ಪ್ರಕಾರ ವರ್ಕ್ ಮಾಡ್ಬೇಕು ಆ ರೀತಿ ವರ್ಕ್ ಮಾಡಿ ನಾವು ಕೆಲಸನ ಎಕ್ಸಿಕ್ಯೂಟ್ ಮಾಡಿ, ರೈತರಿಗೆ ಯಾವುದೇ ರೀತಿ ತೊಂದರೆ ಆಗ್ದಿಲ್ದಂಗೆ, ಆನೆಗಳಿಂದ ತೊಂದರೆ ಆಗ್ದಿಲ್ದಂಗೆ ಆದಷ್ಟು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೀವಿ ಮೇಡಮ್ ಅಲ್ಲಿ. ಒಬ್ಬ ಹೆಣ್ಣು ಮಗಳಾಗಿ ಅಂದ್ರೆ ಈ ಫೀಲ್ಡ್ ಅಲ್ಲಿ ಸ್ಪೆಷಲಿ ವರ್ಕ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಏನೆಲ್ಲ ಚಾಲೆಂಜಸ್ ನ ನೀವ್ ಎದುರಿಸಿದ್ರಿ? ಹೆಣ್ಮಗಳಾಗಿ ಹೌದು ಮೇಡಮ್, ನನ್ಗೆ ಒಂದು ಚಿಕ್ಕ ಮಗು ಇತ್ತು. ನಾನು ಅಲ್ಲಿ ಹೋದಾಗ 8 ತಿಂಗಳು ಮಗು ಇತ್ತು ನನ್ಗೆ. ಒಂದು ರೇಂಜ್ಗೆ ನಾನು ಚಾರ್ಜ್ ತಗೊಂಡು ಕೆಲಸ ಮಾಡಿದೆ ಮೇಡಮ್. ಏನು ಅಂತಂದ್ರೆ ಹೆಣ್ಮಕ್ಳು ಮಾಡಕ್ ಆಗಲ್ಲ ಅಂತ ಯಾವ ಫೀಲ್ಡ್ ಅಲ್ಲಿ ಇಲ್ಲ ಮೇಡಮ್, ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲೂ ಇದಾರೆ. ನಾನು ಇಷ್ಟಪಟ್ಟು ಹೋಗಿರುವಂತ ಡಿಪಾರ್ಟ್ಮೆಂಟ್ ಮೇಡಮ್. ಹಾಗೆ ನಮ್ಮ ಹೈಯರ್ ಆಫೀಸರ್ಸ್ ಆಯ್ತು, CCF ಆಯ್ತು, APCCF, PCCF ಎಲ್ಲಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಆ ವಿಂಗ್ ಅಲ್ಲಿ ನಾನು ಒಬ್ರು ಲೇಡಿ ಆಗಿ ಕೆಲಸ ಮಾಡ್ತಿದ್ದಾರೆ. ಈವನ್ ಪುಷ್ಕರ್ ಸರ್, ದೀಕ್ಷಿತ್ ಸರ್ ಎಲ್ಲರೂ ರಿಟೈರ್ಡ್ ಆದ್ರು ಜನವರಿಲಿ. ಎಲ್ಲರೂ ಪುಷ್ಕರ್ ಸರ್ ಆಯ್ತು, ಇವರೆಲ್ಲರೂ ನಮ್ಗೆ ಕನ್ಸರ್ವೇಟರ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ DCF, ACF, ನನ್ನ ಕೊಲೀಗ್ಸ್ RFOs ಎಲ್ಲ ಮಾಡಿದ್ದಾರೆ. ನಾವೊಂದು ಆಸ್ ಎ ಲೇಡಿ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ನಮ್ಗೆ ಸಪೋರ್ಟ್ ಮಾಡಕ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಆ ಒಂದು ಫೇಸ್ ಮಾಡೋದಕ್ಕೆ ಎಲ್ಲಾರು ಒಂಥರ ಆನೆ ಬಲ ಇದ್ದಂಗೆ ಇರುತ್ತಲ್ಲ ಮೇಡಮ್, ಎಲ್ಲಾರು ಒಂದು ಕೋಆರ್ಡಿನೇಟರ್ ಅಲ್ಲಿ ಮೂವ್ ಮಾಡಿದೀವಿ ಮೇಡಮ್ ಅಲ್ಲಿ. ಓಕೆ, ಇನ್ನು ಅರಣ್ಯ ದಿನಾಚರಣೆಯ ಇಂದು ಅಂದ್ರೆ ನಾವು ಪ್ರಕೃತಿಗೆ ಕೊಡಬಹುದಾದಂತಹ ಕೊಡುಗೆಗಳ ಬಗ್ಗೆ ನೀವು ಒಂದಷ್ಟು ಕಿವಿ ಮಾತುಗಳನ್ನ ಹೇಳೋದಾದ್ರೆ? ಅಂದ್ರೆ ನಾವು ಮದ್ವೆ, ಈಗ ಒಂದು ಮದ್ವೆ ಸಮಾರಂಭ ಇರ್ಬೋದು, ಬರ್ತ್ಡೇ ಸಮಾರಂಭ ಇರ್ಬೋದು, ಯಾವುದೇ ಒಂದು ಸಮಾರಂಭದಲ್ಲಿ ಎಲ್ಲಾರು ತೆಂಗಿನಕಾಯಿ ಅದು ಇದು ಏನೇನೋ ಗಿಫ್ಟ್ಗಳು ಕೊಡ್ತಾರೆ. ಅದ್ರ ಬದಲು ನಾನು ತಮ್ಮ ಮೂಲಕ ಟಿವಿ ಮೂಲಕ ರಿಕ್ವೆಸ್ಟ್ ಮಾಡೋದು ಪಬ್ಲಿಕ್ಗೆ ಏನು ಅಂತಂದ್ರೆ, ಒಂದು ಗಿಡನ ಕೊಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಫ್ರೀ ಸಸಿಗಳು ಸಿಗ್ತಾ ಇರುತ್ತೆ. ನಾವು ಮುಂಚೆನೆ ಅಪ್ರೋಚ್ ಮಾಡಿ ನಮ್ಗೆ ಎಷ್ಟು ಗಿಡ ಬೇಕು, ಈ ಒಂದು ಜಾತಿ ಕಾಡಿನ ಜಾತಿ ಗಿಡಗಳು ಬೇಕು ಅಂತ ಅಪ್ರೋಚ್ ಮಾಡಿದಾಗ ಆ ನಿಯರೆಸ್ಟ್ ಡಿವೈಡ್ ಮಾಡ್ತಾರೆ. ಆ ಒಂದೊಂದು ಗಿಡನು ಒಬ್ರೊಬ್ರಿಗೆ ಕೊಟ್ಟು ಕಳಿಸಿದ್ರೆ ಆ ಗಿಡನ ಪ್ಲಾಂಟಿಂಗ್ ಮಾಡೋದ್ರಿಂದ
ನಾವನ್ನ ಯೂಸ್ ಮಾಡಬಹುದು, ಫಾರೆಸ್ಟ್ ಪರ್ಸೆಂಟೇಜ್ ನ ಇನ್ಕ್ರೀಸ್ ಮಾಡ್ತಾ ಬರಬಹುದು. ಹಾಗೆ ಗಿಡನ ನೀವು ತುಂಬಾ ಬೆಳೀತಾ ಜಾಸ್ತಿ ನಾವು ಕಟ್ ಮಾಡ್ದಲೆ ಗಿಡ ಬೆಳೀತಾ ಇದ್ವಿ ಅಂತಂದ್ರೆ ನಮ್ಮ ಎಕಾಲಜಿಕಲ್ ಬ್ಯಾಲೆನ್ಸ್ ಎಲ್ಲ ಸಮತೋಲನ ಮೇಂಟೈನ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಈ ತರ ಎಲ್ಲಾನು ನಾವು ಒಂದು ಮ್ಯಾನೇಜ್ ಮಾಡ್ಕೊಂತ ಇದು ನಮಗ್ ಸಣ್ಣದಿರ್ಬೋದು. ಈಗ ಒಂದ್ ಗಿಡ ಹಾಕೋದು ಸಣ್ಣದ್ ಒಂದ್ ಗಿಡ ಹಾಕ್ಬಿಟ್ರೆ ಏನು ಬ್ಯಾಲೆನ್ಸ್ ರೀತಿ ಎಲ್ಲಾನು ನಮ್ಮ ರೈತರು ಥಿಂಕ್ ಮಾಡ್ತಾರೆ. ನಮ್ ರೈತರ ಆಯ್ತು, ನಮ್ಮ ಒಂದು ಪಬ್ಲಿಕ್ ಆಯ್ತು, ಈ ರೀತಿ ಥಿಂಕ್ ಮಾಡ್ಬೇಡಿ. ದಯವಿಟ್ಟು ಎಲ್ಲರೂ ಒಂದೊಂದು ಗಿಡನ ಪ್ಲಾಂಟ್ ಮಾಡಿ. ಇದು ಒಂದು ಅಕೇಶನ್. ವಿಶ್ವ ಪರಿಸರ ದಿನ ಮಾರ್ಚ್ 21 ದಿನ ಒಂದ್ ಗಿಡ ಹಾಕಿದ್ರೆ, ನೆಕ್ಸ್ಟ್ ಬರ್ಡೇ ದಿವಸ ಒಂದ್ ಗಿಡ ಹಾಕೋದು. ಈಗ ಮಾಕಿ ಪೇಡ್ ಅಂತ ಅನ್ಬಿಟ್ಟು ಒಂದು ಸ್ಕೀಮ್ ಬಂದಿದೆ ಮೇಡಮ್, ಸೆಂಟ್ರಲ್ ಸ್ಕೀಮು. ಆ ತಾಯಿ ಮಗು ಜೊತೆ ಸೇರ್ಕೊಂಡು ಗಿಡ ಹಾಕೋದು. ನಾನು ನನ್ ಮಗಳು ಸೇರಿ ಒಂದ್ ಗಿಡನ ಈ ರೀತಿ ಸ್ಕೀಮ್ ಮಾಡ್ತಾ ಇರ್ತಾರೆ. ನೀವೇ ಒಂದು ಅಕೇಶನ್ ನ ಕ್ರಿಯೇಟ್ ಮಾಡ್ಕೊಂಡು ಪ್ಲಾಂಟಿಂಗ್ ರಿಂದ ನಮ್ಮ ಒಂದು ಭೂಮಿಯಲ್ಲಿ ತಂಪಾದ ವಾತಾವರಣ ಕ್ರಿಯೇಟ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಈಗ ಸೀಸನಲ್ ವೈಸ್ ಬರ್ತಾ ಇಲ್ಲ. ಸಮ್ಮರ್ ಸೀಸನ್ ಅಲ್ಲಿ ಮಳೆ ಬರ್ತಾ ಇದೆ, ವಿಂಟರ್ ಸೀಸನ್ ಹಾಗಾಗಿ ಬೇಸಿಗೆಯಲ್ಲಿ ಬೇಸಿಗೆನೆ ಇರ್ಬೇಕು, ಮಳೆಗಾಲದಲ್ಲಿ ಮಳೆನೇ ಬರ್ಬೇಕು, ಚಳಿಗಾಲದಲ್ಲಿ ಚಳಿನೇ ಇರ್ಬೇಕು. ಇವೆಲ್ಲಾನು ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಅಷ್ಟು ನಾವು ಫಾರೆಸ್ಟ್ ಗಿಡಗಳನ್ನ ಇನ್ಕ್ರೀಸ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಎಲ್ಲಾನು ಅಬ್ಸರ್ವ್ ಆಗುತ್ತೆ, ಗಿಡಗಳೆಲ್ಲ ಅಬ್ಸರ್ವ್ ಮಾಡ್ಕೊಂತವೆ. ಅವಾಗ ಎಕಾಲಜಿಕಲ್ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲಾರು ಎಲ್ಲ ಪಬ್ಲಿಕ್, ಒಂದು ಸ್ಟೂಡೆಂಟ್ಸ್, ಎವ್ರಿಬಡಿ ಆನ್ ದ ಅರ್ತ್ ಎಲ್ಲಾರು ಒಂದು ಗಿಡಗಳನ್ನ ನೆಡೋದ್ರಿಂದ ನಾವು ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡ್ಬೋದು. ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಇಂಥವು ಗಿಡಗಳನ್ನ ಇದ್ವು, ಇಂಥ ಮರ, ಈ ಗಿಡ ಮರ ಫಾರೆಸ್ಟ್ ಇದ್ರೇನೆ ವೈಲ್ಡ್ ಲೈಫ್ ಇರುತ್ತೆ. ಎಲ್ಲಾನು ಮುಂದಿನ ಪೀಳಿಗೆಗೆ ನಾವು ರಿಸರ್ವ್ ಮಾಡ್ಬೇಕು, ಕಾಪಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಬೇಸಿಕ್ ಇವೆಲ್ಲಾನು ನಾವು ಈಗಲಿಂದಾನೇ ಫಾಲೋ ಮಾಡ್ತಾ ಬಂದ್ವಿ ಅಂದ್ರೆ ನಾವು ನಮ್ಮ ಒಂದು ವಿಶ್ವ ಅರಣ್ಯ ದಿನಾಚರಣೆ ಮಾಡೋದಕ್ಕೂ ಒಂದು ಅರ್ಥ ಇರುತ್ತೆ ಮೇಡಮ್. ಖಂಡಿತ ಖಂಡಿತ. ಇನ್ನು ಅರಣ್ಯ ರಕ್ಷಕರಿಗೆ ಪ್ರಮುಖವಾಗಿ ನೋಡುತ್ತಂದ್ರೆ ಆತ್ಮರಕ್ಷಣೆಯನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅರಣ್ಯದಲ್ಲಿರೋದು, ಕೆಲಸ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಒಂದು ಸಣ್ಣ ಹುದ್ದೆಯಿಂದ ಹಿಡಿದು ದೊಡ್ಡ ಹುದ್ದೆವರೆಗೂ ಕೂಡ ಅವರ ಆತ್ಮರಕ್ಷಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಏನೆಲ್ಲ ವೆಪನ್ಸ್ಗಳನ್ನ ನಿಮಗೆ ಕೊಟ್ಟಿದ್ದಾರೆ, ಏನೆಲ್ಲ ಇನ್ನು ಕೊಡಬೇಕಾಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ವೈಲ್ಡ್ ಏರಿಯಾದಲ್ಲಿ ಕೆಲಸ ಮಾಡುವಂತ ನಮ್ಮ ಫಾರೆಸ್ಟ್ ಗಾರ್ಡ್ ಇರ್ಬೋದು, ವಾಚರ್ಸ್ ಇರ್ಬೋದು, ಮತ್ತೆ ಫಾರೆಸ್ಟರ್ ಇರ್ಬೋದು, ಅಂದ್ರೆ DRFOs ಇರ್ಬೋದು, ದೆನ್ RFOs ಇರ್ಬೋದು. ಗನ್, ಡಬಲ್ ಬ್ಯಾರಲ್ ಗನ್ ಪ್ರೊವೈಡ್ ಮಾಡಿದ್ದಾರೆ. ETF ಅಲ್ಲೆಲ್ಲಾನು ಪ್ರೊವೈಡ್ ಮಾಡಿದ್ದಾರೆ. ಡಬಲ್ ಬ್ಯಾರಲ್ ಗನ್ಸ್, ಕ್ರಾಕರ್ಸ್, ಪಟಾಕಿಗಳನ್ನ ಪ್ರೊವೈಡ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಡ್ರೋನ್ಸ್ ಗಳೆಲ್ಲ ಬಂದಿದೆ ETF ಅಲ್ಲಿ. ನಾವು ಏನಾದ್ರು ಡ್ರೈವ್ ಮಾಡ್ಬೇಕಾದ ಆನೆಗಳು, ಎಲ್ಲ ಆನೆಗಳು ಇರ್ತವೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಎಲಿಫೆಂಟೇನೆ ಮೇನ್. ನಾವ್ ಯಾವ ಪ್ರಾಣಿಯಿಂದಾದ್ರೂ ತಪ್ಪಿಸ್ಕೋಬಹುದು, ಲೆಪರ್ಡ್ ಇಂದ ತಪ್ಪಿಸ್ಕೋಬಹುದು, ಟೈಗರ್ ಇಂದನು. ನನ್ನ ಫ್ರೆಂಡ್ ರಾಘವೇಂದ್ರ ಅಕ್ಸೆ ಅಂತ ಹೇಳ್ಬಿಟ್ಟು RFO ಇದ್ದಾರೆ, ಅವ್ರು ಸಕಲೇಶ್ಪುರದಲ್ಲೂ ಎಲ್ಲೋ ಟೈಗರ್ ಅಟ್ಯಾಕ್ ಆಗಿತ್ತು, ಅವ್ರಿಗೆ ತೊಡೆನೆಗೆ ಇದಾಗಿತ್ತು. ಹಿ ಈಸ್ ಆಲ್ಸೋ ಅಂದ್ರೆ ಅವ್ರುನು ಬಚಾವ್ ಆಗಿ ಬಂದಿದ್ದಾರೆ. ಬಟ್ ಆನೆಯಿಂದ ಬಚಾವ್ ಆದ್ವಿ ಅಂತಂದ್ರೆ ನಾವು ಮಿಸ್ಟ್ರಿನೇ ಮೇಡಮ್ ಅದು. ಅದಕ್ಕೇನೆ ನಾವು ಒಂದು ಫಾರೆಸ್ಟ್ ಗಾರ್ಡ್ಗಳು ಏನು ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಇನ್ನೂ ಹೆಚ್ಚು ನಾವು ಅವ್ರಿಗೆ ಏನೇನು ಕೊರತೆಗಳಿದೆ, ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು, ಅಲ್ಲಿರೋ ಕನ್ಸರ್ನ್ ರೇಂಜ್ ಆಫೀಸರ್ ಆಗ್ಬೋದು, ACF ಆಗ್ಬೋದು, DCF ಆಗ್ಬೋದು, ಅವರೆಲ್ಲ ತಿಳ್ಕೊಂಡು ಅವ್ರ ಕೊರತೆನ ನೀಗಿಸಿದ್ರೆ ಅಟ್ಲೀಸ್ಟ್ ಒಂದು ಯಾವ್ದೇ ರೀತಿ ತೊಂದರೆ ಅಲ್ಲಿ ಕಂಟಿನ್ಯೂಸ್ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಆಸ್ ಎ ರೇಂಜ್ ಆಫೀಸರ್ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಅವ್ರ ಜೊತೆಗೆ ನಾವು ಒಂದಿನ ಪ್ಯಾಟ್ರೋಲಿಂಗ್ ಹೋಗ್ಬೇಕು, ಅವ್ರ ಜೊತೆ ನಾವು ಒಂದಿನ ನೈಟ್ ಪ್ಯಾಟ್ರೋಲಿಂಗ್ ಹೋಗ್ಬೇಕು. ಹೋಗೋದ್ರಿಂದ ನಮ್ಮ ಮೇಡಮ್ ಆಯ್ತು, ನಮ್ ಸರ್ ಆಯ್ತು, ನಮ್ ಜೊತೆಗೆ ಬರ್ತಾರೆ ಅಂತ ಒಂದು ಹುಮ್ಮಸ್ಸಿಂದ ಅವರು ಕೆಲಸ ಮಾಡ್ತಾರೆ. ಯಾವ್ದೇ ರೀತಿ ತೊಂದರೆ ಇದ್ರು ಅವ್ರ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ಕೊಂಡು ಅವ್ರ ಜೊತೆ ಇಟ್ಕೊಂಡು ಮಾಡಿದ್ವಿ ಅಂತಂದ್ರೆ, ಒಂದು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಿದ್ವಿ ಅಂತಂದ್ರೆ, ಒಂದು ಯೂನಿಟಿಲ್ ಕೆಲಸ ಮಾಡಿದ್ವಿ ಅಂದ್ರೆ ಯಾವ್ದೇ ರೀತಿ ತೊಂದರೆಗಳು ಬರೋದಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ನಾನು ಒಂದು 700 ರೇಂಜ್ ಅಲ್ಲಿ ಕಲ್ತ್ಕೊಂಡಿದ್ದೀನಿ ಮೇಡಮ್. ಸೊ ಫೈನಲಿ TV9 ಮುಖೇನವಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಎಲ್ಲರೂ ವಿಶ್ವ ಅರಣ್ಯ ದಿನಾಚರಣೆ ದಿನ ಒಂದು ಗಿಡ ನೆಟ್ಟು ಎಲ್ಲರಿಗೂ ಅದೇ ಮಾರ್ಚ್ 21 ನಾಮಕಾವಸ್ಥೆ ಮಾಡೋದಕ್ಕೆ ಯಾರೇ ಇರಬಹುದು, ನೀವು ನಿಮ್ಮ ಒಂದು ಸ್ವಂತ ಅಂದ್ರೆ ಒಂದು ಇಂಟ್ರೆಸ್ಟ್ ಇಂದ ದಿನ ಗಿಡ ನೆಟ್ಟಿರೋ ಗಿಡಕ್ಕೆ ದಿನ ನೀರು ಇದ್ದು ಅದಕ್ಕೆ ಪಾಲನೆ ಪೋಷಣೆ ತಗೊಂಡು ಮಾಡಿ, ನೀವು ಒಂದ್ ವರ್ಷಕ್ಕೆ ಒಂದು 10 ಗಿಡ ನೆಡಿ, ಒಂದ್ ವರ್ಷಕ್ಕೆ ಒಂದು 2 ಗಿಡ ನೆಡಿ. ಅದನ್ನ ಬೆಳೆದು ದೊಡ್ಡ ಮರ ಆಗೋ ತನಕ ನಿಮ್ದೊಂದು ಕನ್ಸರ್ನ್ ಇರ್ಲಿ ಅಂತ ನಾನು ಕೇಳ್ಕೊಂತ, ಆಮೇಲಿಂದ ಎಲ್ಲೇ ನೀವು ಆಚೆ ಹೋದಾಗ ಪ್ಲಾಸ್ಟಿಕ್ಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ದಲ್ಲೆ
ನೆಕ್ಸ್ಟ್ ಫಾರೆಸ್ಟ್ ಒಳಗೆ ಹೋದಾಗ ಯಾವುದೇ ರೀತಿ ಲಿಟರ್ ಮಾಡ್ದಂಗೆ, ಫೈರ್ ಲೈಟ್ನಿಂಗ್ ಮಾಡ್ದಲೆ, ಅಲ್ಲಿ ಸೌಂಡ್ ಅನ್ನ ಮೇಂಟೈನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡೋದ್ರಿಂದ ಅಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ನಾನು ಹೇಳ್ತಾ ಬಯಸ್ತೀನಿ ಮೇಡಮ್. ಧನ್ಯವಾದ ಮೇಡಮ್, TV9 ಜೊತೆಗೆ ಮಾತನಾಡಿದಕ್ಕಾಗಿ. ಇದು ವಲಯ ಅರಣ್ಯಾಧಿಕಾರಿ ಆಶಾ ಅವರು ಮಾತನಾಡಿದಂತಹ ಮಾತುಗಳಾಗಿತ್ತು. ಇನ್ನು ಪ್ರಕೃತಿಗೆ ನಮ್ಮ ಕಡೆಯಿಂದ ಯಾವ ರೀತಿ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳಿದ್ರು. ಜೊತೆಗೆ ಫಾರೆಸ್ಟ್ ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ಯಾವ ರೀತಿ ನಾವು ಪಾಲನೆ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಅರಣ್ಯಕ್ಕೆ, ಪ್ರಕೃತಿಗೆ ನಮ್ಮ ಕಡೆಯಿಂದ ಕೇವಲ ಒಂದು ಗಿಡ ನೆಡೋದ್ರ ಮೂಲಕ, ಒಂದು ಅಳಿಲು ಸೇವೆ ಮಾಡೋದ್ರ ಮೂಲಕ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಬಹುದು ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.